ನೋಡಿ ಇದು 118+58 ಬಸವೇಶ್ವರ ನಗರಿಗೆ. ಅಲ್ಲ ಈ ಥರ ಪಿಕಪ್ ಕೊಡ್ರೆ ಯಾರು ಮಾಡ್ತಾರೆ ಗೈಸ್? ಇಲ್ಲಿ ನೋಡಿ, ಇಲ್ಲಿ 3.8 ಕಿಲೋಮೀಟರ್ಸ್ ಅಂತೆ ಪಿಕಪ್, 2.3 ಕಿಲೋಮೀಟರ್ಸ್ಗೆ 53 ರೂಪಾಯಿ ಅಂತೆ. ಬೈಕ್ ಟ್ಯಾಕ್ಸಿಗಂತೂ ಭರ್ಜರಿ ಅಮೌಂಟ್ ಕೊಡ್ತಾಯಿದ್ದಾನೆ ಅಂತಲೇ ಹೇಳ್ಬೋದು. ನೋಡಿ 92+41 ಪಿಕಪ್ಪು 2.5 ಕಿಲೋಮೀಟ್ರು, ಡ್ರಾಪ್ ಒಂದು 8.9 ಕಿಲೋಮೀಟ್ರು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ರ್ಯಾಪಿಡೋ ಮಾಡೋಣ. ರ್ಯಾಪಿಡೋ ಎಲ್ಲಪ್ಪ ಐತೆ. ರ್ಯಾಪಿಡೋ ಕ್ಯಾಪ್ಟನ್ ಓಪನ್ ಮಾಡಿಕೊಂಡೆ, ರ್ಯಾಪಿಡೋ ಮಾಡೋಣ. ರ್ಯಾಪಿಡೋದಲ್ಲಿ ಯಾವುದೇ ಆದಂಥ ಬೈಕ್ ಟ್ಯಾಕ್ಸಿ ನಾನು ಮಾಡಲ್ಲ. ಇವತ್ತು ಮಾಡೋದೇನಿದ್ರು ಬರೀ ಫುಡ್ಡು ಮತ್ತು ಪಾರ್ಸಲ್ ಮಾತ್ರ ಮಾಡೋಣ. ಆನ್ಲೈನ್ಗೆ ಹೋಗೋಣ. ಸೆಲ್ಫಿ ಕೇಳ್ತಾನೆ ಕೇಳೋಲ್ವಾ? ನೋಡಿ RTO ಇಶ್ಯೂ ಅಂತೇನೋ ಅಪ್ಡೇಟ್ ಬೇರೆ ಹಾಕಿದ್ದಾರೆ. ಅದೇ ಇದೇ ಹೇಳ್ತಾ ಇದ್ದಾರೆ. ಅದಂತೂ ಫುಲ್ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಬಿಡಿ. ಸದ್ಯಕ್ಕೆ ಆನ್ಲೈನ್ಗೆ ಹೋಗೋಣ. ಪರ್ಮಿಷನ್ ಕೇಳ್ತಾ ಇದೆ ಗೈಸ್. ಬ್ಯಾಕ್ಗ್ರೌಂಡ್ ಲೊಕೇಶನ್ನು, ಬ್ಯಾಟ್ರಿ ಯೂಸೇಜ್ ಎಲ್ಲ ಕೇಳ್ತಾ ಇದೆ. ಎಲ್ಲ ಕೂಡ ಅಲೋ ಕೊಟ್ಬೋಣ. ಅಂದರೆ ರೀಸೆಂಟಾಗಿ ಡಿಲೀಟ್ ಮಾಡಿದ್ದೆ ನಾನು, ಅದಕ್ಕೋಸ್ಕರ ಇವನ್ನೆಲ್ಲ ಕೇಳ್ತಾ ಇದೆ. ಎಲ್ಲನೂ ಕೂಡ ಇವಾಗ ನಾನು ಪರ್ಮಿಷನ್ನ ಕೊಟ್ಬಿಡ್ತೀನಿ. ಇವಾಗ ಎಲ್ಲಪ್ಪ ಆಯ್ತು, ರ್ಯಾಪಿಡೋ ಕ್ಯಾಪ್ಟನ್ ಮಾತಾಡೋದು ಐತೆ, ಅಲೋ ಕೊಟ್ಬೋಣ. ನೋಡಿ ಈಗ ಸದ್ಯಕ್ಕೆ ಎಲ್ಲ ಕೂಡ ಇವಾಗ ಆನ್ ಆಗಿರೋದ್ರಿಂದ ಇವಾಗ ಆನ್ ಡ್ಯೂಟಿ ಕೂಡ ಹೋಗ್ತಾಯಿದೆ. ಫಸ್ಟ್ನೇ ಪ್ರತಿ ಸಲನೂ ಅಷ್ಟೇ. ಇವಾಗ ಇತ್ತೀಚೆಗಂತೂ ಇವನು ಇದೊಂದು ಕಲ್ತ್ಕೊಂಡ್ಬಿಟ್ಟಿದೆ ಅಂತ ಅಂದರೆ ಕ್ವಿಕ್ ಸೆಲ್ಫಿ ವೆರಿಫಿಕೇಷನ್ ಕೇಳ್ತಾನೆ. ಪ್ರತಿ ಸಲನೂ ಕೂಡ ಕೇಳ್ತಾನೆ. ಆಮೇಲೆ ಏನಾದ್ರು ಮ್ಯಾಚ್ ಆಗಿಲ್ಲ ಅಂತ ಅಂದರೆ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಳ್ತೀನಿ ಅಂತಲೂ ಕೂಡ ಹೇಳಿದ್ದಾನೆ. ಬನ್ನಿ ಇವಾಗ ಸದ್ಯಕ್ಕೆ ಸೆಲ್ಫಿ ಕೂಡ ಕೊಡೋಣ. ಪ್ರೊಸೀಡ್ ಟು ಟೇಕ್ ಸೆಲ್ಫಿ ಕೊಡೋಣ ಗೈಸ್. ನೋಡಿ ಇವಾಗ ಆನ್ಲೈನ್ಗೂ ಕೂಡ ಹೋದೆ. ವಿದ್ಯಾರಣ್ಯಪುರಮಿಗೆ ಒಂದು ಬರ್ತಾಯಿದೆ, ಅಕ್ಸೆಪ್ಟ್ ಮಾಡಿಬಿಡೋಣ. ಆರ್ಡ್ರ್ ಆಲ್ರೆಡಿ ಕ್ಯಾನ್ಸಲ್ ಆಗೋಯ್ತು. ಅಂದರೆ ಕಷ್ಟ ಇದೆ ಗೈಸ್. ನೋಡಿ ಆರ್ಡರ್ ಯಾವ ರೀತಿ ಬರ್ತಾಯಿದ್ದಾವೆ ಅಂತ ಅಂದರೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಸ್ ಬರ್ತಾಯಿವೆ. ಬೈಕ್ ಟ್ಯಾಕ್ಸಿ ನೋಡಿ 41+20 ಯಾರು ಮಾಡ್ತಾಯಿವಲ್ಲ, ಅದರಿಂದಾಗಿ ನೋಡಿ ಎಷ್ಟು ಬರ್ತಾಯಿದೆ. ಎಕ್ಸ್ಟ್ರಾ ಫ್ರಮ್ ಕಸ್ಟಮರ್ ಅಂತೆ. ಯಾವುದು ಬೇಡ ಅಂದರೆ ರ್ಯಾಪಿಡೋದು ಯಾವುದು ಬೇಡ. ನೋಡಿ 1 ಕಿಲೋಮೀಟರು ಪಿಕಪ್ 1 ಕಿಲೋಮೀಟ್ರು, ಡ್ರಾಪ್ 6 ಕಿಲೋಮೀಟ್ರಿಗೆಲ್ಲ ಎಷ್ಟು ಬರ್ತಾಯಿದೆ ಅಂತ ಅಂದರೆ 100 ರೂಪಾಯಿ ಬರ್ತಾಯಿದೆ ಗೈಸ್ ಇವಾಗ. ಪಾರ್ಸಲ್ ಫುಡ್ ಯಾವುದಾದ್ರೂ ಆಗಲಿ ತೊಂದರೆ ಇಲ್ಲ. ಬಟ್ ಬೈಕ್ ಟ್ಯಾಕ್ಸಿ ಬೇಡ, ಬರೀ ಬೈಕ್ ಟ್ಯಾಕ್ಸಿ ಬರ್ತಾಯಿದ್ದಾವೆ ನೋಡಿ. ಈ ಥರ ಬರೀ ಬೈಕ್ ಟ್ಯಾಕ್ಸಿದೆ ಬಂದರೆ ಯಾವ ರೀತಿ ನಾವು ಅಕ್ಸೆಪ್ಟ್ ಮಾಡೋದು ಅಂದರೆ ಬ್ಯಾಕ್ ಟು ಬ್ಯಾಕ್ ಬರ್ತಾಯಿದ್ದಾವೆ ನೋಡಿ. ಸ್ಟಾಪೇ ಆಗ್ತಾಯಿಲ್ಲ. ಕಂಟಿನ್ಯೂಸ್ ಆಗಿ 3 ಆರ್ಡ್ರ್ ಬರ್ತಾಯಿದ್ದಾವೆ. ಬೇಡ, ರಿಜೆಕ್ಟ್. ನೋಡಿ ಇನ್ನೊಂದು ಹೆಬ್ಬಾಳ ಫ್ಲೈಓವರ್, ಎಲ್ಲದರಲ್ಲೂ ಕೂಡ ಅಷ್ಟೇ ಎಕ್ಸ್ಟ್ರಾ ಇದೆ ನೋಡಿ. ಈಗ 41 ರೂಪಾಯಿ 20 ಎಕ್ಸ್ಟ್ರಾ ಅಂತೆ, 48 ರೂಪಾಯಿಗೆ 28 ರೂಪಾಯಿ ಎಕ್ಸ್ಟ್ರಾ ಅಂತೆ. ಇದು 56 ರೂಪಾಯಿಗೆ 28 ರೂಪಾಯಿ ಎಕ್ಸ್ಟ್ರಾ ಅಂತೆ. 4.6 ಕಿಲೋಮೀಟ್ರಿಗೆ ಮುಂಚೆಲ್ಲ ಈ ಥರ ಕೊಡ್ತಾನೆ ಇರಲಿಲ್ಲ. ಇವಾಗ ಯಾರು ಮಾಡ್ತಾಯಿವಲ್ಲ, ಅದಕ್ಕೋಸ್ಕರ ನೋಡಿ ಆಸೆ ತೋರಿಸಿ ಮಾಡಲಿ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ನಾಗವಾರ ಫ್ಲೈಓವರ್ ಎನ್ನೂರಿಗೆ 89 ರೂಪಾಯಿ ಪ್ಲಸ್ 52 ರೂಪಾಯಿ ಬರ್ತಾಯಿದೆ. ಅಂದರೆ ಸ್ವಲ್ಪ ಕಸ್ಟಮರಾಗಿ ಒಂದು ಸಲ ಬುಕ್ ಮಾಡಿ ನೋಡಬೇಕು ಗೈಸ್, ಯಾವ ರೀತಿ ಕೊಡ್ತಾನೆ ಅಂತ ಹೇಳ್ಬಿಟ್ಟು. ನಮ್ಮ ಮೇಲೆ ಆಗ್ತಾಯಿದ್ದಾನೋ ಇಲ್ಲ ರ್ಯಾಪಿಡೋದೊಂದು ಕೊಡ್ತಾಯಿದ್ದಾನೋ ಅಂತ ಹೇಳ್ಬಿಟ್ಟು ಒಂದು ಸಲ ಚೆಕ್ ಮಾಡಬೇಕು. ನೋಡೋಣ ತಡೀರಿ, ಟೈಮ್ ಆದರೆ ಅದನ್ನು ಕೂಡ ಚೆಕ್ ಮಾಡ್ತೀನಿ. ಸದ್ಯಕ್ಕೆ ಯಾವೂ ಬೇಡ, ಇದು ಬೇಡ, ಯಾವುದೂ ಬೇಡ. ಇದು ನೋಡಿ, ಇದು 114+57 ರೂಪಾಯಿ. ಈ ಎಕ್ಸ್ಟ್ರಾ ಕಾಸು ಕೊಡ್ತಾ ಇರೋದು ನೋಡೇ ನಮಗೆ ಬೈಕ್ ಟ್ಯಾಕ್ಸಿ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಆದರೂ ಕೂಡ ರಿಸ್ಕ್ ತೊಗೊಳಲ್ಲ. ಏನಕ್ಕೆ ಅಂದರೆ RTO ಹೋದವ್ರ ಹತ್ರ ತಗಲಾಕಂದ್ರೆ ಅದಕ್ಕಿಂತ ಡಬಲ್ ರಿಸ್ಕ್ ಇರುತ್ತೆ. ಅದಕ್ಕೋಸ್ಕರ ಬೇಡ. ಫುಡ್ ಬರ್ತಾಯಿದೆ, ಅಕ್ಸೆಪ್ಟ್. ಬನ್ನಿ ಈಗ ಸದ್ಯಕ್ಕೆ ಒಂದು ಆರ್ಡರ್ ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಬೂಪ್ಸ್ ಅಂದ RMV ಸೆಕೆಂಡ್ ಸ್ಟೇಜಲ್ಲಿ ತೋರಿಸ್ತಾ ಇದೆ. ಬನ್ನಿ ಹೋಗೋಣ, ಪಿಕ್ ಮಾಡೋಣ. 2.8 ಕಿಲೋಮೀಟರ್ಸ್ ಇದೆ. ಪಿಕಪ್ ಏನು ಇಷ್ಟಿಷ್ಟು ದೂರ ಕೊಟ್ಬಿಟ್ರೆ ಹೆಂಗೆ? ಬನ್ನಿ ಹೋಗಿ ಇದನ್ನು ಪಿಕಪ್ ಮಾಡೋಣ. ಹೆಂಗೋ ಒಂದು ಆರ್ಡರ್ ಬಂತಲ್ಲ ಅಂದರೆ ಅಕ್ಸೆಪ್ಟ್ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಡೌಟು. ಏನಕ್ಕೆ ಅಂತ ಅಂದರೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬರ್ತಾಯಿದ್ರೆ ಕಷ್ಟ ಆಗುತ್ತೆ ಅಕ್ಸೆಪ್ಟ್ ಮಾಡೋದು. ಸದ್ಯಕ್ಕೆ ಬನ್ನಿ ಫುಡ್ ಅಕ್ಸೆಪ್ಟ್ ಮಾಡಿದ್ದೀನಿ. ಫುಡ್ ಕಂಟಿನ್ಯೂ ಮಾಡೋಣ. ನೆಕ್ಸ್ಟು ಫುಡ್ಡು ಪಾರ್ಸಲ್ಲು ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇರೋಣ. ಈಗ ಸೀದಾ ಹೋಗಿ ಪಿಕಪ್ ಮಾಡೋಣ ಇದನ್ನು ಗೈಸ್. ನೋಡಿ ಇವಾಗ ಪಿಕಪ್ ಲೊಕೇಶನ್ ಹತ್ರ ಬಂದೆ. ಅಂದರೆ ಇದೇ ಅನ್ನಿಸ್ತಾ ಇದೆ, ನ್ಯೂ ಶಿವಾಸಾಯಿ ಫಾಸ್ಟ್ ಫುಡ್ ಅಂತ ಇದೆಯಲ್ಲ, ಇದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಹೆಸರು ಚೇಂಜ್ ಮಾಡಿದ್ದಾರೆ ನೋಡಿ, ವಾಸುದೇವ್ ಅಡಿಗಾಸ್ ಅಂತ ಹೇಳಿದ್ದಾರೆ. ಅಂತ ಅಂದರೆ ಪ್ರತಿಯೊಬ್ಬರು ಒಂದೊಂದು 2 ಹೆಸರು 3 ಹೆಸರು ಕೊಟ್ಟಿರ್ತಾರೆ ಒಂದು ರೆಸ್ಟೋರೆಂಟ್ಗೆ. ಅದರಿಂದಾಗಿ ಆ ಥರ ಆಗುತ್ತಷ್ಟೇ. ಇವಾಗ ಅರೈವ್ ಕೊಟ್ಬಿಡೋಣ. ಫುಡ್ ರೆಡಿ ಇದೆಯಂತೆ, ಬನ್ನಿ ಹೋಗಿ ಕಲೆಕ್ಟ್ ಮಾಡೋಣ.
9577 ಗೈಸ್ ನೋಡಿ, ಇದೇನೇ ಆರ್ಡರು 9577. ಈಗ ಆರ್ಡರ್ ಕೂಡ ಪಿಕ್ ಮಾಡಿದ್ದೀನಿ, ಪಿಕಪ್ ಕೂಡ ಕಂಪ್ಲೀಟ್ ಆಗಿದೆ. ಬನ್ನಿ ಇವಾಗ ಡ್ರಾಪ್ ಲೊಕೇಶನ್ ಎಷ್ಟಿದೆ ಅಂತ ಅಂದರೆ 3.8 ಕಿಲೋಮೀಟರ್ ಇದೆ. ಹೆವಿ ಟ್ರಾಫಿಕ್ ಇರೋದ್ರಿಂದ 13 ನಿಮಿಷ ತೋರಿಸ್ತಾ ಇದೆ ಹೋಗಿ ಡ್ರಾಪ್ ಮಾಡೋದಕ್ಕೆ. ಬನ್ನಿ ಹೋಗಿ ಡ್ರಾಪ್ ಮಾಡೋಣ. ಫೈನಲಿ ಡ್ರಾಪ್ ಲೊಕೇಶನ್ ಹತ್ರ ಬಂದಿದೆ. ಅಂದರೆ ಅಪಾರ್ಟ್ಮೆಂಟಲ್ಲಿ ಬಂದಿರುವಂಥ ಆರ್ಡರ್ ಇದು. ಬರೀ ಈ ಫುಡ್ ಏನಾದ್ರು ಮಾಡ್ತೀವಿ ಅಂತಂದರೆ ಅಪಾರ್ಟ್ಮೆಂಟ್ ಹತ್ತು ಇಳ್ದೇ ಸಾಕಾಗೋಗುತ್ತೆ. ಜೊತೆಲ್ಲ ಅಪಾರ್ಟ್ಮೆಂಟ್ಗಳೆಲ್ಲ ಹುಡುಕ್ಬೇಕಲ್ಲ, ತಲೆನೋವು. ಏನು ಮಾಡೋಕ್ಕಲ್ಲ. ಅಂದರೆ ತುಂಬ ವೇಸ್ಟ್ ಆಗುತ್ತೆ ಗೈಸ್ ಟೈಮು. ಈಗ ಫುಡ್ ಏನಾದ್ರು ಮಾಡ್ತೀವಿ ನಾವು ಅಂತ ಅಂದರೆ ಇದೇ ತಲೆನೋವು. ಆಲ್ಮೋಸ್ಟ್ ಡ್ರಾಪ್ ಎಲ್ಲ ಬರೀ ಅಪಾರ್ಟ್ಮೆಂಟ್ಗೆ ಬರ್ತಾವಲ್ಲ, ಹೋಗಿ ಅಪಾರ್ಟ್ಮೆಂಟ್ಗೆ ಹೋಗಿ ಕುಟ್ಟಿ ಡ್ರಾಪ್ ಮಾಡಿ ಬರೋ ಅಷ್ಟರಲ್ಲಿ ಟೈಮೆಲ್ಲ ಎಗರೋಗುತ್ತೆ. D1402. ಹಾಂ, D1402. ಥ್ಯಾಂಕ್ ಯು ಸರ್. ನೋಡಿ, ಕಸ್ಟಮರ್ ಹೆಂಗೋ ಬೇಸ್ಮೆಂಟಲ್ಲೇ ಸಿಕ್ಕಿದ್ರು, ಅವ್ರಿಗೆ ಕೊಟ್ಟೆ. ಇವಾಗ ರೀಚೆಡ್ ಕೊಟ್ಬಿಟ್ಟು ಡೆಲಿವರಿ ಕೊಡೋಣ ಗೈಸ್. ನೋಡಿ, ಇವಾಗ ರೈಡ್ ಕೂಡ ಕಂಪ್ಲೀಟ್ ಆಗಿದೆ. ಇನ್ನೂ ಒಂದು ಬರ್ತಾಯಿದೆ. ಇದೇನಿದು ಈ ಥರ? ಯಪ್ಪ, 3.8 ಕಿಲೋಮೀಟರು ಡ್ರಾಪು, 2.3 ಕಿಲೋಮೀಟರ್ಸಿಗೆ 43 ರೂಪಾಯಿ ಅಂತೆ. ಯಾರು ಮಾಡ್ತಾರೆ ಗೈಸ್ ಇದನ್ನು? ಬೈಕ್ ಟ್ಯಾಕ್ಸಿಗಂತೂ ಭರ್ಜರಿ ಅಮೌಂಟ್ ಕೊಡ್ತಾಯಿದ್ದಾನೆ ಅಂತಲೇ ಹೇಳ್ಬೋದು. ನೋಡಿ, 92 + 41. ಪಿಕಪ್ಪು 2.5 ಕಿಲೋಮೀಟ್ರು, ಡ್ರಾಪ್ ಒಂದು 8.9 ಕಿಲೋಮೀಟ್ರು. ದಾಸರಳ್ಳಿಗೆ ಯಶವಂತಪುರಕ್ಕೆ ಬರ್ತಾಯಿದ್ದು ನೋಡಿ. ಇನ್ನೊಂದು 92 + 36. ಬೇಡ, ಬರೀ ಫುಡ್ಡೇ ಬರ್ತಾಯಿದೆ. ಫುಡ್ ಅಂತೀನಿ, ಬರೀ ಬೈಕ್ ಟ್ಯಾಕ್ಸಿನೇ ಬರ್ತಾಯಿದೆ ನೋಡಿ. ಈಗ ಗುಡ್ ಕೊಟ್ಬಿಟ್ಟು ಡನ್ ಕೊಡೋಣ ಅಷ್ಟೇ. ಇನ್ನೂ ಒಂದು ಬರ್ತಾಯಿದೆ, ಬೇಡ ಆದರೆ ನನಗೆ ರಿಜೆಕ್ಟ್ ಮಾಡೋಣ. ಆದಷ್ಟು ಬರೀ ಫುಡ್ಡೇ ಮತ್ತು ಪಾರ್ಸಲೇ ಮಾಡಬೇಕು ಗೈಸ್. ಬೈಕ್ ಟ್ಯಾಕ್ಸಿ ಅಂತ ಸದ್ಯಕ್ಕೆ ಮಾಡೋದಿಲ್ಲ. ಏನಕ್ಕೆ ಅಂತ ಅಂದರೆ ಮಿಸ್ಸಾಗಿ ಅಕ್ಸೆಪ್ಟ್ ಮಾಡಿಬಿಡ್ತೀನಿ ಅಂತ ಕೂಡ ನಾನು ಹೆಲ್ಮೆಟ್ ತೊಗೊಂಬಂದಿಲ್ಲ. ಇನ್ನೊಂದು ಹೆಲ್ಮೆಟ್ ತೊಗೊಂಬಂದರೆ ಮಿಸ್ಸಾಗಿ ಅಕ್ಸೆಪ್ಟ್ ಮಾಡಿಬಿಡ್ತೀನಲ್ಲ, ಅದಕ್ಕೋಸ್ಕರ ಹೆಲ್ಮೆಟು ತೊಗೊಂಬಂದಿಲ್ಲ. ಬೇಡ, ಪ್ರತಿಯೊಂದು ಆರ್ಡರ್ಗೂ ಎಕ್ಸ್ಟ್ರಾ ಕೊಡ್ತಾನೆ. ಇದು ನೋಡಿ, ಇದು 118 + 58 ಬಸವೇಶ್ವರ ನಗರಿಗೆ. ಬೇಡ, ಎಲ್ಲದರಲ್ಲೂ ಅಷ್ಟೇ ಅಮೌಂಟ್ ಜಾಸ್ತಿ ಕೊಡ್ತಾನೆ ಇದ್ದಾನೆ ಬೈಕ್ ಟ್ಯಾಕ್ಸಿಯಲ್ಲಿ. ಮೊದಲೆಲ್ಲಿ ಅಕ್ಸೆಪ್ಟ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಬಿಡ್ರಿ. ಪಟ ಅಂತ ಅಕ್ಸೆಪ್ಟ್ ಮಾಡ್ಕೊಂಡು ಹೊರಟೋಗ್ಬಿಡೋರು. ವೆಯ್ಟ್ ಮಾಡಬೇಕಾಯ್ತು. ನೋಡಿ, ಇವಾಗ ವೆಯ್ಟ್ ಮಾಡೋಂಗಿಲ್ಲ, ಏನೂ ಇಲ್ಲ. ಯಾವ ರೀತಿ ಬರ್ತಾಯಿದ್ದಾವೆ ಆರ್ಡರ್ ಅಂತ ಮೆಜೆಸ್ಟಿಕ್ಕಾಗಿ ಬರ್ತೈತೆ. ಬೇಡ ಅಲ್ಲ, ಈ ಥರ ಪಿಕಪ್ ಕೊಡ್ರೆ ಯಾರು ಮಾಡ್ತಾರೆ ಗೈಸ್? ಇಲ್ಲಿ ನೋಡಿ, ಇಲ್ಲಿ 3.8 ಕಿಲೋಮೀಟರ್ಸ್ ಅಂತೆ ಪಿಕಪ್ಪು, 2.3 ಕಿಲೋಮೀಟರ್ಸಿಗೆ 53 ರೂಪಾಯಿ ಅಂತೆ. ಬೇಡ, ವೆಯ್ಟ್ ಮಾಡೋಣ, ಚೆನ್ನಾಗಿರೋ ಆರ್ಡ್ರ್ ಮಾಡೋಣ. ಈಗ ಬಂದು ನಾನು ಡ್ರಾಪ್ ಮಾಡಿದ್ದಕ್ಕೆ ಎಷ್ಟು ಗೊತ್ತಾ? 70 ರೂಪಾಯಿ ಕೊಟ್ಟ ಅಂತ ಅನಿಸುತ್ತೆ. 90 ರೂಪಾಯಿ ಕೊಟ್ಟಿದ್ದಾನೆ ನೋಡಿ. ಈ ಥರ ಏನಾರು ಇವಾಗ ಕೊಟ್ಟನಲ್ಲ ಆರ್ಡ್ರು, ಈ ಥರ ಆರ್ಡ್ರುಗಳು ಬಂದರೆ ಚೆನ್ನಾಗೇ ಇರುತ್ತೆ. ಬಟ್ ಟೈಮ್ ಸಿಕ್ಕಾಪಟ್ಟೆ ವೇಸ್ಟ್ ಆಗ್ತಾಯಿದೆ. ಇದು 1.7 2.7 ಕಿಲೋಮೀಟರಾ? ಅಕ್ಸೆಪ್ಟ್ ಮಾಡಲಾ? 47 ರೂಪೀಸು. ಟೋಟಲಾಗಿ ಎಷ್ಟು? 3 ಇದು ಹತ್ತತ್ರ ಒಂದು 4 ಕಿಲೋಮೀಟ್ರ್ ಆಗೋಯ್ತಲ್ಲ ಗಾಯ್ಸ್. ಅಕ್ಸೆಪ್ಟ್ ಮಾಡೋದು ಮಿಸ್ ಆಯ್ತು. ಅಕ್ಸೆಪ್ಟ್ ಮಾಡೋಣ ಅಂದರೆ ಮಿಸ್ ಆಗ್ತಾವೆ ಅಷ್ಟೇ. ಬಂದೀಗ ಸದ್ಯಕ್ಕೆ ಅಪಾರ್ಟ್ಮೆಂಟಿಂದ ಆಚೆ ಹೋಗೋಣ. ಪಾರ್ಸಲ್ ಬರ್ತಾಯಿದೆ ಯಾವುದೋ ಒಂದು. ಎಲ್ಲೋಯ್ತು ಪಾರ್ಸಲ್? ಹೇಳ್ತಲ್ವ, ಎತ್ತುತ್ತಾರೆ ಗಾಯ್ಸ್. ಪಾರ್ಸಲ್ ಬಿಡೋಲ್ಲ ಯಾರು ಕೂಡ. ಪಾರ್ಸಲ್ ಬಂದಿದ ತಕ್ಷಣ ಎತ್ತುತ್ತಾರೆ ನೋಡಿ. ಅಲ್ಲಿ ಬಂತು ಅಷ್ಟೇ, ಶೋ ಆಗಿದೆ ಅಷ್ಟೇ. ನೋಡೋಣ ಅನ್ನೋಕ್ಕೂ ಬಿಡಲಿಲ್ಲ, ಎತ್ಕೊಂಬಿಟ್ರು. ಬೈಕ್ ಟ್ಯಾಕ್ಸಿ ನೋಡಿ ಬರ್ತಾನೆ ಇರ್ತವೆ ಒಂದೇ ಸಮ. ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದ್ದಾರೆ. ನೋಡಿ, ಇನ್ನೂ ಒಂದು ಬರ್ತಾಯಿದೆ. 63 + 25 ಅಂತೆ. ಇಲ್ಲೇ ಹಾಕೊಂಡು ವೆಯ್ಟ್ ಮಾಡೋಣ ಗೈಸ್. ನೋಡೋಣ, ಯಾವ್ದಾದ್ರು ಫುಡ್ ಬಂದರೆ ಅಕ್ಸೆಪ್ಟ್ ಮಾಡ್ಕೊಂಡು ಡ್ರಾಪ್ ಮಾಡೋಣ. ಪಾರ್ಸಲ್ ಆದರೂ ಡ್ರಾಪ್ ಮಾಡ್ತೀನಿ ನಾನು, ಬಟ್ ಬರ್ಬೇಕಷ್ಟೇ. ವೆಯ್ಟ್ ಮಾಡ್ಬೇಕು ನಾವು. ಅದೇ ಕೇಳಿನೇ ಸಾಕಾಗುತ್ತೆ ನೋಡಿ. ಮೊದಲೆಲ್ಲ ಈ ಥರ ಬರ್ತಾನೆ ಇರಲಿಲ್ಲ ಬಿಡ್ರಿ. ಆ ರೀತಿಯಲ್ಲಿ ಬರ್ತಾಯಿದ್ದಾವೆ ಆರ್ಡರ್ಗಳು ಮಾತ್ರ. ನೋಡ್ರಿ, ಇಲ್ಲಿ ನಾನ್ ಸ್ಟಾಪ್ ಆರ್ಡರ್ಗಳು. ನೋಡಿ ಯಾವ್ಯಾವ ರೀತಿ ಬರ್ತಾಯಿದೆ. ನಮಗೆ ಬೇಕಾಗಿರೋ ಜಾಗಕ್ಕೆಲ್ಲ ಬರ್ತಾಯಿದ್ದಾವೆ. ಏನು ಮಾಡೋಕ್ಕಾಗಲ್ಲ, ತೆಗಿತಾ ಇರೋದೆ. ಹೊಸದು ಯಾವ್ದಾದ್ರು ಬಂದರೆ ಅಕ್ಸೆಪ್ಟ್ ಮಾಡಬೇಕು. ಇದನ್ನ ಇದು ಅಕ್ಸೆಪ್ಟ್ ಮಾಡ್ತೀನಿ.
ಅದೇ ಆರ್ಡರೇ ಇನ್ನೂ 20 ರೂಪಾಯಿ ಎಕ್ಸ್ಟ್ರಾ ಕೊಟ್ಟ ಅಷ್ಟೇ. ಅಂದರೆ ಇಷ್ಟೊತ್ತವರೆಗೂ ಯಾರೂ ಕೂಡ ಪಿಕಪ್ ಮಾಡಲಿಲ್ವಲ್ಲ, ಅದಕ್ಕೋಸ್ಕರ 20 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದೀನಿ ಅಷ್ಟೇ ಗೈಸ್. ಅಂದರೆ ಅವಾಗಲೇ ನಾನು ನೋಡೋಣ ಮತ್ತಿಕೆರೆ ಆರ್ಡರು, ಅದೇ ಆರ್ಡರ್ ಇದು ಇನ್ನೇನು ಅಲ್ಲ ಇದು. ಈಗ ಎಲ್ಲಿ ಪಿಕಪ್ ಮಾಡೋದನ್ನ ಸೇಮ್ ತಿರ್ಗಾ ಮತ್ತೆ ಅದೇ ಪಿಕಪ್ಪೇ ಕೊಟ್ಟಿದ್ದೇನೆ. ಅಲ್ಲಿಂದ ಇಲ್ಲಿಗೆ ತೊಗೊಂಬಂದು ನಾನು ಡ್ರಾಪ್ ಮಾಡೋಣಲ್ಲ, ಏನು 3.6 ಕಿಲೋಮೀಟರು. ಈಗ ಮತ್ತೆ ಅಲ್ಲಿಗೇನೆ ಇವಾಗ ಪಿಕಪ್ ಹಾಕಿದ್ದಾನೆ. ಸೇಮ್ ಅಲ್ಲಿಗೆ ಹಾಕಿದ್ದಾನೆ. ಬನ್ನಿ ಹೋಗಿ ಇದನ್ನು ಪಿಕಪ್ ಮಾಡಿ ತಗೊಂಡೋಗಿ ಡ್ರಾಪ್ ಮಾಡೋಣ. ಅಣ್ಣ ಇದು ಏನಾಗ್ತಾ ಇದೆ ನೋಡಿ, ಇದೇನು ಉಜ್ಜಿರೋದ ಏನಾಗಿದೆ ಅದು? ಏರೊಂದು ಸ್ವಲ್ಪನೂ ಇಲ್ಲ. ಹಾಂ ವೀಡಿಂಗ್ ಓಪನ್ ಆಗಿದೆ ಗೈಸ್. ನೋಡಿ ಇವಾಗ ಪಿಕಪ್ ಲೊಕೇಶನ್ ಹತ್ರನೂ ಕೂಡ ಬಂದೆ, ಆರ್ಡರು ಕೂಡ ರೆಡಿ ಇದೆ. ಅಣ್ಣ ಇದು 966 ಗೈಸ್. ನೋಡಿ ಇವಾಗ ಆರ್ಡರು ಕೂಡ ಪಿಕಪ್ ಮಾಡ್ಕೊಂಡು ಪಿಕಪ್ ಕಂಪ್ಲೀಟ್ ಕೊಟ್ಕೊಡೋಣ. ಬನ್ನಿ ಇವಾಗ ಹೋಗೋಣ. ಗೊಟ್ಟು ಮ್ಯಾಪ್ ಕೊಡ್ತೀನಿ. ಹತ್ತತ್ರ ಎಷ್ಟಿದೆ ಅಂತಂದರೆ 2.3 ಕಿಲೋಮೀಟರ್ಸ್ ಡ್ರಾಪ್ ಇದೆ. ಇದು ಹೋಗಿ ಡ್ರಾಪ್ ಮಾಡೋಣ ಗೈಸ್. ಆಮೇಲೆ ಗಾಡಿಗೆ ನಾನು ಪಂಚರ್ ಹಾಕಿಸ್ದೆ. ಟೋಟಲಾಗಿ ಎಷ್ಟು ಪಂಚರ್ ಹಾಕಿದ್ರು ಗೊತ್ತಾ? 3 ಪಂಚರ್ ಹಾಕ್ತೆ. ಅಂದರೆ ನಾನು ಲಾಸ್ಟ್ ಟೈಮ್ ನಿಮಗೆ ವೀಡಿಯೋ ಮಾಡಿ ತಿಳಿಸಿದೆ ಪಂಚರ್ ಕಿಟ್ ಎಷ್ಟು ಅಂತ. 200 ಎಷ್ಟು ಆಗಿತ್ತು. ಬಟ್ ಇವಾಗ 3 ಪಂಚರ್ ಹಾಕ್ಸಿದ್ನಲ್ಲ ನಾನು. 3 ಪಂಚರ್ಗೆ ನನಗೆ ಅಮೌಂಟ್ ಎಷ್ಟಾಯಿತು ಅಂತ ಅಂದರೆ, ಒಂದು ಪಂಚರಿಗೆ 80 ರೂಪಾಯಿ ತಗೊಂಡ್ರು. ಟೋಟಲಾಗಿ 240 ರೂಪಾಯಿ ತೊಗೊಂಡ್ರು. ಈಗ ಟೋಟಲಾಗಿ 3 ಹಾಕ್ಸಿದ್ದೀನಿ ಅಂದರೂ ಕೂಡ ಯಾವುದೇ ಡಿಸ್ಕೌಂಟ್ ಕೊಡಲಿಲ್ಲ ಅವರು. ಫುಲ್ಲು 240 ಏನಿದೆ 240 ಪೇ ಮಾಡಿಕೊಂಡ್ರು. ಅಂದರೆ ನೋಡಿ ಇನ್ನೂ ಅರ್ಧ ಮಾಡೇ ಇಲ್ಲ ನಾನು. ಅರ್ಧ ಮಾಡಿರೋದೆ 79 ರೂಪಾಯಿ. 79 ರೂಪಾಯಿ ಅರ್ಧ ಮಾಡೋ ಅಷ್ಟೊದಕ್ಕೆ ಆಲ್ರೆಡಿ ಖರ್ಚೆ 240 ರೂಪಾಯಿ ಬಂದಿದೆ, ಜೊತೆಲಿ ಪೆಟ್ರೋಲ್ ಬೇರೆ. ಏನು ಮಾಡೋಕ್ಕಾಗಲ್ಲ. ಬನ್ನಿ, ಒಂದೊಂದು ಸಲ ಟೈಮ್ ಸರಿ ಇಲ್ಲ ಅಂತಂದರೆ ಈ ರೀತಿ ಆಗುತ್ತೆ, ನಾವೇನು ಮಾಡೋಕ್ಕಾಗಲ್ಲ. ಬನ್ನಿ ಹೋಗಿ ಆರ್ಡರ್ನ ಡ್ರಾಪ್ ಮಾಡೋಣ. ತುಂಬ ಲೇಟ್ ಆಗೋಯ್ತಿದ್ದು. 2.2 ಕಿಲೋಮೀಟರ್ ಹೋಗ್ಬೇಕು. ಇವಾಗ ಪಂಚರ್ ಆಗಿಲ್ಲ ಅಂತಂದ್ರೆ ಏನು ಆಗ್ತಿರಲಿಲ್ಲ. ಪಂಚರ್ ಆಗಿರೋ ಕಾರಣ ಏನು ಮಾಡಿದೆ ಅಂತಂದರೆ, ಪಂಚರ್ ಹಾಕ್ಸಿ ಹೋಗೋ ಅಷ್ಟೊತ್ತಿಗೆ ಟೈಮ್ ಆಯಿತು. ಬನ್ನಿ, ಏನು ಮಾಡೋಕ್ಕಾಗಲ್ಲ. ಹೋಗಿ ಈ ಆರ್ಡರ್ನು ಕೂಡ ಡ್ರಾಪ್ ಮಾಡೋಣ. ಡ್ರಾಪ್ ಮಾಡಿಬಿಟ್ಟು ಅಮೌಂಟ್ ಎಷ್ಟು ಕೊಡ್ತಾನೆ ಅಂತ ನೋಡೋಣ. ಅಯ್ಯೋ, ಊಟ ಹೋಗ್ತಾಯಿದ್ದೀನಿ. ಈ ಸೈಡ್ ಹೋಗ್ಬೇಕು ಗೈಸ್. ನೋಡಿ ಇವಾಗ ಇನ್ನೂ ಒಂದು ಡ್ರಾಪ್ ಲೊಕೇಶನ್ ಹತ್ರ ಬಂದೆ. ಇಲ್ಲೇ ತೋರಿಸ್ತಾ ಇದೆಯಲ್ಲಪ್ಪ, ಅಂಗನವಾಡಿ ಕೇಂದ್ರ ಹತ್ರ. ಅಲ್ಲೇ ಹಾಕೊಂಡು ಕಾಲ್ ಮಾಡೋಣ. ಬೈಕ್ ಟ್ಯಾಕ್ಸಿ ಆರ್ಡರ್ಗಳು ನೋಡ್ರಿ ಇನ್ನೂ ಸ್ಟಾಪ್ ಆಗಲಿಲ್ಲ, ಇನ್ನೂ ಬರ್ತಾನೆ ಇದ್ದಾವೆ. 113 ರೂಪಾಯಿ ಪ್ಲಸ್ 55 ಅಂತೆ. ಮುಂಚೆಲ್ಲ ಈ ಥರ ಕೊಟ್ಬಿಟ್ಟಿದ್ರೆ ಎಷ್ಟು ಅಮೌಂಟ್ ಮಾಡ್ಬೋದಾಗಿತ್ತು. ಇವಾಗ ಕೊಡ್ತಾ ಇದ್ದಾನೆ, ಆದರೆ ಏನು ಬಂತು. ಬನ್ನಿ ಇವಾಗ ಇವ್ರಿಗೆ ಕಾಲ್ ಮಾಡಿಬಿಟ್ಟು ಡೆಲಿವರಿ ಮಾಡೋಣ ಅವ್ರಿಗೆ. ಯಾವುದಪ್ಪ ಇದೇನಾ? ಹಾಂ ಗೈಸ್, ಇದೇನೆ ಅಪಾರ್ಟ್ಮೆಂಟ್. ಅಪ್ಪ, ಈ ಅಪಾರ್ಟ್ಮೆಂಟ್ ಯಾಕೆ ಬಂದು ಸಾಯ್ತವಪ್ಪ. ಪ್ರತಿ ಆರ್ಡರು ಹಿಡಿದೋ ಕೊಟ್ಬರೋಕ್ಕಾಗಲ್ಲ ಗೈಸ್. ನೋಡಿ ಇದು, ನೋಡಿ ಇದು ಇನ್ನೊಂದು 73 + 41. ಅದೇ ಹೇಳ್ತಾವ, ಬೈಕ್ ಟ್ಯಾಕ್ಸಿಗಂತೂ ಏನು ಸ್ಟಾಪೇ ಇಲ್ಲ, ಬರ್ತಾನೆ ಇದ್ದಾವೆ ಬಿಡ್ರಿ. ಕಸ್ಟಮರ್ ಬೇರೆ ಯಾವುದೋ ಆ್ಯಡ್ ಮಾಡಿದ್ದಾರೆ ನೋಡಿ. ಇದು ನೋಡಿ, ನಾನ್ ಸ್ಟಾಪ್ ಬರ್ತಾನೆ ಇದ್ದಾವೆ. ಏನು ಮಾಡೋದು, ಮಾಡೋಕ್ಕಾಗಲ್ಲ. ಬರೋಂಥ ಆರ್ಡರ್ ಬರ್ತಾಯಿಲ್ಲ, ಯಾವ್ಯಾವ ಆರ್ಡರ ಬರ್ತಾಯಿದ್ದಾವೆ. 202 ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕೀಗ ನಾನು. ನೋಡಿ ಇನ್ನೂ ಒಂದು ಯಲಹಂಕಕ್ಕೆ ಬರ್ತಾಯಿದೆ. 109 + 54 ಅಂದರೆ 50% ಎಕ್ಸ್ಟ್ರಾ ಕೊಡ್ತಾಯಿದ್ದೀನಿ ಅಂತ ಅನಿಸುತ್ತೆ. ಈಗ ಏನು ಅಮೌಂಟ್ ತೋರಿಸ್ತಾನೋ ಆ ಅಮೌಂಟಿಗೆ 50% ಎಕ್ಸ್ಟ್ರಾ ಅಂತ ಅನ್ನಿಸ್ತಾಯಿದೆ ನೋಡಿ. ಇಲ್ಲಿಂದ ಯಲಹಂಕಾಗೆ ಟೋಟಲಾಗಿ 160 ಚಿಲ್ಲರೆ ಬರ್ತಾಯಿದೆ. ಬೇಡ, ಫಸ್ಟೆಲ್ಲ ಹಿಂಗೆ ಬರ್ತಾನೆ ಇರಲಿಲ್ಲ ಗೈಸ್. ನಾವು ಮಾಡೋಂಥ ಟೈಮಲ್ಲಿ ಬರ್ತಾನೆ ಇರಲಿಲ್ಲ ಬಿಟ್ರಿ, ಇವಾಗಲೇ ಬರ್ತಾ ಇರೋದಿಲ್ಲ. ನೋಡಿ 109 ರೂಪಾಯಿ + 74 ರೂಪಾಯಿ ಅಂತ. ಇವತ್ತಿನ ವೀಡಿಯೋದೆಲ್ಲ ಬರೀ ಇದೇ ತೋರಿಸ್ಬಿಟ್ಟಿನಿ ಅಂತ ಅನ್ನಿಸ್ತೈತೆ ನೋಡಿ. ಆ ಥರ ಆರ್ಡರ್ ಬರ್ತಾ ಇದ್ದಾವೆ ನೋಡಿ. ಅಕ್ಸೆಪ್ಟ್ ಮಾಡೋಕ್ಕಾಗ್ತದೆ. 82 + 48 ಅಂತೆ ನೋಡಿ. ಇನ್ನೊಂದು ಬರ್ತದೆ ಮಲ್ಲೇಶ್ವರಂಗೆ 73 + 51.
202. ಥ್ಯಾಂಕ್ ಯು ಸರ್. ಗೈಸ್ ನೋಡಿ ಫೈನಲ್ ಇವಾಗ ಇದು ಡ್ರಾಪ್ ಕೂಡ ಮಾಡಿದೆ. ಫುಡ್ ಅಂತೂ ಬರ್ತಲ್ಲ ಬಿಡಿ, 63 ರೂಪಾಯಿ ಬಂತು ನೋಡಿ. ಇವಾಗ ನನಗೆ ಈ ಆರ್ಡರ್ ಡ್ರಾಪ್ ಮಾಡಲ್ಲ, ಅದಕ್ಕೆ 63 ರೂಪಾಯಿ ಬಂತು. ಗೋಟು ಅದು ಎಲ್ಲ ತೋರಿಸ್ತಾ ಇದ್ದೀನಿ, ಏನೇನು ಆಪ್ಷನ್ ಇದೆ ಎಲ್ಲ ತೋರಿಸ್ತಾ ಇದ್ದಂಗೆ. ಇದು ಯಾವುದೋ ಒಂದು ಸಖತ್ತಾಗಿದೆ ನೋಡಿ. ಹೊರಟಾಯ್ತು ಇದು ನೋಡಿ. 182 ಪ್ಲಸ್ 45 ಅಂತ ನಾಗರ ಬಾವಿಗೆ ಕಣ್ಣು ಮುಚ್ಕೊಂಡು ಹೊರಟೋಗ್ತಾಯಿದ್ದೆ. ಏನು ಮಾಡೋಕ್ಕಾಗಲ್ಲ, ಬರ್ರಿ ಸುಮ್ಮನೆ ಆಸೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇವತ್ತೆಲ್ಲ ನಾವು ಸುಮ್ಮನೆ ಯಾವ ರೀತಿ ಆರ್ಡರ್ ಬರ್ತವೆ ಅಂತ ನೋಡಿ ನಾವು ಆಸೆ ಪಡ್ಬೇಕು ಅಷ್ಟೇ ಇವತ್ತು. ಈ ಬೈಕ್ ಟ್ಯಾಕ್ಸಿ ಆಪ್ಷನ್ ಆಫ್ ಮಾಡಂಗಾರು ಕೊಡಬೇಕಾಯ್ತು. ಈಗ ಬೈಕ್ ಟ್ಯಾಕ್ಸಿ ಆಪ್ಷನ್ ಆಫ್ ಮಾಡಂಗೂ ಕೊಟ್ಟಿಲ್ಲ, ಏನಿಲ್ಲ, ಬರೀ ಇದೇ ಆರ್ಡರ್ಗಳು ಬರ್ತಾವ್ರಿ. ಹೆಂಗೆ ಆರ್ಡರ್ ಮಾಡೋದು ನಾವು ಹೇಳ್ರಿ? ಚಾರ್ಜ್ ಅಂತೂ ಇರೋದೇ ಇಲ್ಲ ಮೊಬೈಲಲ್ಲಿ ನೋಡಿ. 57% ಆಗಿಬಿಟ್ಟಿದೆ. ಅಲ್ಲಿ ನಾನು ಬರ್ಬೇಕಾದ್ರೆ ಚಾರ್ಜ್ ಹಾಕೊಂಡೆ ತಗೊಂಬಂದಿದ್ದೆ. ಎಷ್ಟು ಬೇಗ ಖಾಲಿ ಆಗ್ತಾಯಿದೆ ಅಂತ ನೋಡಿ. ಇದ್ಯಾರಿಗೂ ಇದು 105 ಪ್ಲಸ್ 61. ಇಲ್ಲಿ ನೋಡಿ, ಇಲ್ಲಿ 182 ಪ್ಲಸ್ 95 ನಾಗರ ಬಾವಿಗೆ. ಅಪ್ಪ ಎಂತೆಂಥ ಆರ್ಡರ್ಗಳು ಬರ್ತಾ ಇದ್ದಾವೆ ಗೈಸ್. ಬಟ್ ಅಕ್ಸೆಪ್ಟ್ ಮಾಡ್ಕೊಂಡು ತಗೊಂಡೋಗಿ ನಾವು ಬಿಡೋಂಗಿಲ್ಲ. ರಿಜೆಕ್ಟ್. ಎಲ್ಲ ರಿಜೆಕ್ಟ್ ಮಾಡಬೇಕು ನೋಡಿ, ಎಲ್ಲ ರಿಜೆಕ್ಟ್. ಒಂದು ಕೂಡ ಫುಡ್ಡು ಇಲ್ಲ, ಪಾರ್ಸಲ್ಲು ಇಲ್ಲ. ನೋಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಹೆಂಗೆ ರಿಜೆಕ್ಟ್ ಮಾಡಿ ಎಸಿತಾ ಇದ್ದೀನಿ ನೋಡಿ. ಹೆಂಗೆ ರಿಜೆಕ್ಟ್ ಮಾಡೋರು ಬರ್ತಾನೆ ಅವೆ. ಸಗ ಇನ್ನೊಂದು ಶಾಂತಿನಗರ ಅದು ತೆಗೆದು ಎಷ್ಟೇ ಹೋಗ್ರಿ ಆಯ್ತಾ. ಎಲ್ಲವೂ ಅಷ್ಟೇ ತೆಗ್ದು ಎಸಿತಾ ಇರೋದು ಅಷ್ಟೇ ನೋಡಿ ಗಾಯ್ಸ್. ನೋಡಿ ಏನು ನೋಡೋಂಗೇನಿಲ್ಲ, ಸುಮ್ಮನೆ ಬರೀ ನೋಡ್ತಾ ಇದ್ರೆ ಆಸೆ ಆಗುತ್ತೆ ಅಷ್ಟೇ. ಎಂತೆಂಥ ಆರ್ಡ್ರ್ ಬರ್ತಾಯಿದ್ದಾವೆ ಅಂತ ಹೇಳ್ಬಿಟ್ಟು 109 ಪ್ಲಸ್ 53 ಅಂತ ಎಲ್ಲ ಅಂಗಡಿಗೆ ಹೋಗ್ರಿ, ಯಾವುದು ಬೇಡ ನೋಡಿ. ಇವಾಗ ಇನ್ನೂ ಒಂದು ಆರ್ಡರ್ ಕೂಡ ನಾನು ಅಕ್ಸೆಪ್ಟ್ ಮಾಡಿದೆ. ಇವಾಗ ಪಾರ್ಸಲ್ ಆರ್ಡರ್ನ ಅಕ್ಸೆಪ್ಟ್ ಮಾಡಿದ್ದೀನಿ. ಬನ್ನಿ ಪಿಕಪ್ ಹತ್ರ ಹೋಗೋಣ. ಪಿಕಪ್ ಎಷ್ಟಿದೆ ಅಂತಂದರೆ 1.9 ಕಿಲೋಮೀಟ್ರ್ ಇದೆ ಪಿಕಪ್ಪು. ಹೋಗಿ ಪಿಕಪ್ ಮಾಡಿ ತಗೊಂಡೋಗಿ ಡ್ರಾಪ್ ಮಾಡೋಣ. ಅಣ್ಣ ರ್ಯಾಪಿಡೋ. ಗೈಸ್ ನೋಡಿ, ಇವಾಗ ಬಂದಿರುವಂಥ ಪಾರ್ಸಲ್ ಇದೆ ಫುಡ್ಡು. ಬನ್ನಿ ತಗೊಂಡೋಗಿ ಡ್ರಾಪ್ ಮಾಡೋಣ. ರೈಡ್ ಕೊಟ್ಟೆ, ಟಿಕೆಟ್ ಕೊಟ್ಟೆ, ಪಾರ್ಸಲ್ ತೆಗೆದುಕೊಳ್ಳಿ. OTP ಕೇಳ್ತಾ ಇದೆಯಲ್ಲ ಗೈಸ್. ಬನ್ನಿ ಇವಾಗ ಅವ್ರಿಗೆ ಫೋನ್ ಮಾಡ್ಬಿಟ್ಟು OTP ಇಸ್ಕೊಳ್ಳೋಣ. ಹಲೋ ಸರ್, ಲೊಕೇಶನ್ ಅಂತ ಬಂದಿನಿ ರ್ಯಾಪಿಡೋ. ಎಷ್ಟು OTP? 1910. 1910ನಾ ಗೈಸ್? ನೋಡಿ ಇವಾಗ ಸದ್ಯಕ್ಕೆ ಡ್ರಾಪ್ ಕೂಡ ಆಯಿತು, ಅಮೌಂಟು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾಯಿತು. ಬಟ್ ಇದು ನೋಡಿ ಇಲ್ಲಿ ಯಾವ ರೀತಿ ಬರ್ತದೆ ಆರ್ಡರ್ ಅಂತ. ಬರೀ ಇವೇ ಬರ್ತಾಯಿದ್ದಾವೆ ಗೈಸ್. ಎಷ್ಟು ಅಂತ ರಿಜೆಕ್ಟ್ ಮಾಡಿನೇ ಅರ್ಧ ಬೇಜಾರಾಗೋಗಿದೆ. ಬನ್ನಿ ಇನ್ನೂ ಯಾವ್ದಾದ್ರು ಆರ್ಡ್ರ್ ಬರ್ತಿದ್ದಂಗೆ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಮೊಬೈಲಲ್ಲಿ ಚಾರ್ಜ್ ಇರಬೇಕೋ ಬೇಡವಾ ಗೈಸ್? ಈ ಥರ ಆರ್ಡರ್ಗಳು ಬಂದರೆ ನೋಡಿ ಎಷ್ಟು ಅಂತ ತಿಳ್ಳೋಣ ಹೇಳ್ರಿ. ಬರ್ತಾನೆ ಇದ್ದಾವೆ ಅಂದರೆ ನೀವು ಯಾವ ಏರಿಯಾಗನ ಹೋಗಿ ಎಲ್ಲನ ಹೋಗಿ ರ್ಯಾಪಿಡೋಗಂತೂ ಇವಾಗ ಬರೋನೇ ಇಲ್ಲ. ಯಾರು ಮಾಡ್ತಾಯಿವಲ್ಲ ಆರ್ಡರ್ ಬಂದು ಇಡ್ತಾಯಿದ್ದಾವೆ ನೋಡಿ ಎಷ್ಟು ಆರ್ಡರ್ ಬರ್ತಾಯಿದ್ದಾವೆ ಅಂತ.
ನೋಡಿ ಇವತ್ತು ಎಷ್ಟಪ್ಪ ಆಯಿತು ಅರ್ನಿಂಗ್ ಅಂದರೆ 1350 ರೂಪಾಯಿ ಆಯಿತು. 1350 ರೂಪಾಯಲ್ಲಿ 1250 ರೂಪಾಯಿ ಆರ್ಡರ್ ಅರ್ನಿಂಗು, 100 ರೂಪಾಯಿ ಇನ್ಸೆಂಟಿವ್ ಬಂತು. ಅಂದರೆ ಬೆಳಗ್ಗೆದು 70 ರೂಪಾಯಿ ಬಂತು, ಈಗ ಸಾಯಂಕಾಲದ ಒಂದು 30 ರೂಪಾಯಿ ಬಂತು. ಟೋಟಲ್ ಆಗಿ 100 ರೂಪೀಸ್ ಇನ್ಸೆಂಟಿವ್, 100 ರೂಪೀಸ್ ಇನ್ಸೆಂಟಿವ್. ಆಮೇಲೆ 19 ಆರ್ಡರ್ ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಇವತ್ತು ಮೊಬೈಲ್ ಅಂತೂ ಎಷ್ಟು ಹೊಡ್ತಾ ತೊಗೊಂಡಿದೆ ಅಂತ ಹೇಳೋಕ್ಕಾಗೋದಿಲ್ಲ, ಅಷ್ಟು ಆರ್ಡರ್ ಬರ್ತಾ ಇವು. ಬೈಕ್ ಟ್ಯಾಕ್ಸಿ ಆರ್ಡರ್, ಬ್ಯಾಕ್ ಟು ಬ್ಯಾಕ್ ಬೈಕ್ ಟ್ಯಾಕ್ಸಿ ಆರ್ಡರೇ ಬರ್ತಾ ಇವು. ಸ್ವೈಪ್ ಮಾಡಿ ನೋಟಿಫಿಕೇಶನ್ ಬಂದು ಚಾರ್ಜ್ ಎಲ್ಲ ಬೇಗ ಖಾಲಿ ಆಗೋದು. 20,000 mAh ಪವರ್ ಬ್ಯಾಂಕ್ ಫುಲ್ಲು ಖಾಲಿ ಮಾಡ್ಕೊಂಡ್ ಬಂದಿರೋ ನಾನು ಇವತ್ತೇನೆ. ಮುಂಚೆ ಯಾವತ್ತೂ ಕೂಡ ಖಾಲಿ ಆಗ್ತಾ ಇರಲಿಲ್ಲ, ತುಂಬ ಉಳಿಯೋದು. ಬಟ್ ಈ ಸಲ ಒಂದು ಸ್ವಲ್ಪನೂ ಕೂಡ ಪವರ್ ಬ್ಯಾಂಕಲ್ಲೇ ಚಾರ್ಜ್ ಇಲ್ಲ, ಆ ರೀತಿಯಲ್ಲಿ ಆಗೋಯ್ತು. ಅಷ್ಟು ಆರ್ಡರ್ ಬರ್ತಾ ಇವು ಬೈಕ್ ಟ್ಯಾಕ್ಸಿವು. ಅದರಿಂದಾಗಿ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಗೈಸ್. ಅಂದರೆ ನೀವೇ ನೋಡಿದ್ದೀರಾ, ಅಂದರೆ ವೀಡಿಯೋದಲ್ಲೆಲ್ಲ ನೋಡಿದ್ದೀರಾ ನೀವು, ಯಾವ ರೀತಿ ಪಿಕ್ ಮಾಡಿದೆ, ಯಾವ ರೀತಿ ಡ್ರಾಪ್ ಮಾಡಿದೆ, ಯಾವ ರೀತಿ ಆರ್ಡರ್ಗಳು ಬರ್ತಾವೆ ಬರೀ ಬೈಕ್ ಟ್ಯಾಕ್ಸಿ ಅಂತ ಹೇಳ್ಬಿಟ್ಟು. ನೀವೇ ಲೈವ್ ಆಗು ಕೂಡ ನೋಡಿದ್ರೆ. ಅಂದರೆ ಬೆಳಗ್ಗೆ ನಾನು ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು ಹತ್ತತ್ರ ಒಂದು 8 ಗಂಟೆಗೆ ನಾನು ಡ್ಯೂಟಿ ಸ್ಟಾರ್ಟ್ ಮಾಡಿದೆ. 8 ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದಕ್ಕೆ ಸಾಯಂಕಾಲ ಒಂದು 8 ಗಂಟೆವರೆಗೂ ನಾನು ಮಾಡಿದೆ. ಟೋಟಲ್ ಆಗಿ ಒಂದು 12 ಅವರ್ ಡ್ಯೂಟಿ ಮಾಡಿದೆ. 12 ಅವರ್ ಡ್ಯೂಟಿ ಮಾಡಿದ್ರು ಕೂಡ ಇಷ್ಟೇ ಅರ್ನಿಂಗ್ ಆಗಿದ್ದು. ಏನಕ್ಕಪ್ಪ ಇಷ್ಟ ಆಯಿತು ಅಂತಂದರೆ ಅದೇ ಹೇಳ್ತಾವ, ಬರೀ ಬೈಕ್ ಟ್ಯಾಕ್ಸಿದೇ ಬರುತ್ತೆ, ತುಂಬ ಕಮ್ಮಿ. ಈ ಪಾರ್ಸಲು ಈ ಫುಡ್ಡೆಲ್ಲ ಕಮ್ಮಿ ಬಂತು, ಅದರಿಂದಾಗಿ ಇಷ್ಟು ಅರ್ನಿಂಗ್ಸ್ ಆಗಿದೆ ಗೈಸ್. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತೀನಿ. ಬೈ ಗೈಸ್.